ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ. ಸ್ವತಂತ್ರ ದಿನಾಚರಣೆಯನ್ನ ಇಷ್ಟು ಜನರ ಮುಂದೆ ನಿಂತು ಇಷ್ಟು ಜನರೊಟ್ಟಿಗೆ ಸೇರಿ ನಾವು ಆಚರಣೆ ಮಾಡ್ತಿದ್ದೀವಿ. ತುಂಬಾ ಖುಷಿ ಆಗುತ್ತೆ. ನಾವು ಸ್ವತಂತ್ರ ಹೇಗೆ ಪಡೆದುಕೊಂಡು ಬಂದ್ವಿ ಅಂತ ಒಂದು ದಾರಿಯನ್ನು ನೋಡ್ಬೇಕಾಗುತ್ತೆ. 1857 ರಿವೋಲ್ಟ್ ಅಂತ ಮಂಗಲ್ ಪಾಂಡೆ ರಿವೋಲ್ಟ್ ಏನ್ ಮಾಡ್ತಾರೆ, ಅಲ್ಲಿಂದ ಹಿಡಿದು 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ತನಕ ನಿರಂತರ ಹೋರಾಟಗಳಿದೆ. ಯಾರು ನೆರೆಗುಡ್ಲಿಲ್ಲ, ಯಾರು ಕೈ ಚೆಲ್ಲಿಲ್ಲ, ಯಾರು ಆಗಲ್ಲ ಅಂತ ಭಾವನೆನೇ ಬರಲಿಲ್ಲ. ಸೊ ಆ ನಿರಂತರ ಹೋರಾಟದ ಹಾದಿಯೇ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿರೋದು. ನಿಮ್ಮಲ್ಲ ಕಿಚ್ಚಿರ್ಬೇಕು, ನಾನೇನಾದ್ರೂ ಹೋರಾಟ ಸಾಧನೆ ಮಾಡಬೇಕು ಅಂತ. ಸಾಧನೆ ಬರೀ ಬಾರ್ಡರ್ ನಿಂತ್ಕೊಂಡು ಒಬ್ಬ ದೇಶದ ಇದಾಗಿ ಯೋಧನಾಗಿ ಮುಂದಿಟ್ಟು ಕೊಲ್ಲದೆ ಸಾಧನೆ ಅಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನೀವು ಮಾಡೋ ಕೆಲಸದಲ್ಲಿ ಸಾಧನೆ ಆಗಿದೆ. ಅದ್ರ ಜೊತೆಯಲ್ಲಿ ಏನು ಒಂದು ಫ್ರೀಡಮ್ ಅಂತ ಹೇಳ್ತೇವೆ, ಸ್ವತಂತ್ರ ಅಂತ ಹೇಳ್ತೇವೆ. ಇವತ್ತಿಗೂ ಸ್ವತಂತ್ರ ಬೇಕಾಗಿದೆ. ಸ್ವತಂತ್ರ ನಮಗೆ ಅವತ್ತಿಗೆ ಪೊಲಿಟಿಕಲ್ ಸ್ವತಂತ್ರ ಸಿಕ್ಕಿದೆ, ದೇಶಕ್ಕಾಗಿ ಸ್ವತಂತ್ರ ಸಿಕ್ಕಿದೆ. ನಮ್ಮ ಸ್ವತಂತ್ರವನ್ನು ಇನ್ನೂ ಪಡೆಯಲಿಕ್ಕೆ ನಾವು ತುಳಿತಲಿದ್ದೇವೆ. ನಾನು ನನ್ನ ದೇಶಕ್ಕೆ ಏನ್ ಮಾಡಿದ್ರೆ ನನ್ನ ದೇಶ ಬಲಿಷ್ಠ ರಾಷ್ಟ್ರವಾಗುತ್ತೆ. ಯಾರೇ ಒಬ್ಬ ವ್ಯಕ್ತಿಗಳು ನಮ್ಮನ್ನ ಬೆಳ್ಳು ಮಾಡಿ ತೋರಿಸುವಂತ ಒಂದು ಪ್ರಮೇಯ ಬರೋದಿಲ್ಲ. ಆ ಲೆವೆಲ್ಗೆ ಆ ಮಟ್ಟಕ್ಕೆ ನಾವು ಬೆಳೆಯಬೇಕಾಗಿದೆ. ಸೊ ಇವೆಲ್ಲದನ್ನು ನೋಡ್ಬೇಕಾಗಿದೆ. ಸ್ವತಂತ್ರ ಅಂತಂದ್ರೆ ಬರೀ ಕೊಟ್ಟಂತಂದ್ರೆ 1947 ಸ್ವತಂತ್ರ ಅಷ್ಟೇ ಅಲ್ಲ, ಇವತ್ತಿಗೂ ಸಹ ನಾವು ಸ್ವತಂತ್ರ ಆಗ್ಬೇಕಾಗುತ್ತೆ. ನಾವೇನೇ ಸಾಧನೆ ಮಾಡಿದ್ರು ನಮ್ಮ ಒಂದು ಪ್ರಾಡಕ್ಟ್ ಇಂಡಿಯಾದಲ್ಲಿ ಇವತ್ತು ವಿದೇಶಿಗಳ ಪ್ರಾಡಕ್ಟ್ ಎಲ್ಲವನ್ನೂ ನಾವು ಖರೀದಿ ಮಾಡ್ತಾ ಇದ್ದೀವಿ. ಆದ್ರೆ ಇಂಡಿಯಾದ ಒಂದು ಪ್ರಾಡಕ್ಟ್ ಇಡೀ ಪ್ರಪಂಚದಲ್ಲಿ ಖರೀದಿ ಮಾಡೋದು ಒಂದು ಪ್ರಾಡಕ್ಟ್ ಇದೆಯಾ? ಇದನ್ನ ನಾವ್ ಯಾಕೆ ಮಾಡಿಲ್ಲ? ಇರುವುದು ಇಷ್ಟು ಜನಸಂಖ್ಯೆ ಇದೆ, ಇಷ್ಟು ಟ್ಯಾಲೆಂಟ್ ಇದೆ. ಆ ಒಂದು ಪ್ರಾಡಕ್ಟ್ ಇಡೀ ಪ್ರಪಂಚನೇ ಇಂಡಿಯಾದ ಒಂದು ಪ್ರಾಡಕ್ಟ್ ಅನ್ನ ಖರೀದಿ ಮಾಡಬೇಕು, ಖರೀದಿ ಮಾಡುವಂತ ಒಂದು ಪ್ರಾಡಕ್ಟ್ ಅನ್ನು ರೆಡಿ ಮಾಡ್ಬೇಕು. ಅದು ನಮ್ಮ ಸ್ವತಂತ್ರ. ಅವಾಗ ನಾವು ಸ್ವತಂತ್ರ ಆಗ್ತೇವೆ. ಆ ದೇಶ ಸೇವೆ ದೇಶಭಕ್ತಿ ಅನ್ನೋದು ನೀವು ದೊಡ್ಡ ಅಚೀವ್ ಮಾಡಿದ್ಮೇಲಲ್ಲ, ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಇದೆ, ಪ್ರತಿ ದಿನದಲ್ಲೂ ಇದೆ. ಅದನ್ನ ನೀವು ಮನಗಾಣಬೇಕು. ಇವತ್ತು ನಾನು ದೇಶದ ಹೆಮ್ಮೆಯನ್ನು ಪಡೆಯಲಿಕ್ಕೆ ಏನ್ ಮಾಡಿದ್ರೆ ಸರಿ, ಯಾವ ಒಳ್ಳೇದು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ಆ ನಿರ್ಧಾರ ಮಾಡಿ ಒಳ್ಳೆ ಸ್ಟೆಪ್ ಅನ್ನು ತಗೊಂಡ್ರೆ ನೀವು ನಿಮ್ಮ ಮನೆಗೆ ಕೀರ್ತಿ ತರ್ತೀರಾ, ನಿಮ್ಮ ವಿಲೇಜ್ಗೆ ಅಥವಾ ನಿಮ್ಮ ಊರುಗಳಿಗೆ ಕೀರ್ತಿ ತರ್ತೀರಾ, ನಿಮ್ಮ ಡಿಸ್ಟಿಕ್ಗೆ ಕೀರ್ತಿ ತರ್ತೀರಾ, ರಾಜ್ಯಕ್ಕೆ ಕೀರ್ತಿ ತರ್ತೀರಾ, ದೇಶಕ್ಕೆ ಕೀರ್ತಿ ತರ್ತೀರಾ. ಆತ್ಮವಿಶ್ವಾಸವೇ ನಿಮ್ಮ ದೇಶವನ್ನು ಪ್ರೇಮವನ್ನು ಹುಟ್ಟುವುದು. ನನಗೆ ಗೊತ್ತಿಲ್ಲ, ನನಗೆ ಮಾಡಕ್ ಆಗಲ್ಲ ಅನ್ನೋ ಯಾವುದೇ ಪ್ರಶ್ನೆ ಇಲ್ಲ. ಎಲ್ಲರೂ ಮಾಡಕ್ಕಾಗುತ್ತೆ, ಎಲ್ಲರೂ ನಿಮ್ ಕೈಯಲ್ಲಿ. ನೀವು ಅಂತಾನೆ ನಿಮ್ಮ ತಂಡ, ನೀವು ಒಬ್ಬರ ಕೈಲಾಗಿರೋ ನೀವು ತಂಡ ರಚಿಸ್ಕೊಳ್ಳಿ. ಈ ದೇಶವನ್ನು ಕಟ್ಟಬೇಕಾದ್ರೆ ತಂಡವಾಗಿ ಬೆಳಿಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ ಜವಾಬ್ದಾರಿ ವಹಿಸ್ಕೊಳ್ಳಿ. ಪ್ರತಿಯೊಬ್ಬರು ಸಹ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅದನ್ನ ಐಡೆಂಟಿಫೈ ಮಾಡಿ. ಸಣ್ಣ ಮಟ್ಟದಿಂದಲೇ ನೀವು ಒಂದು ಮಾತು ಅಂತ ಬಂದ್ರೆ ನೀವು ಒಂದು ದೊಡ್ಡ ಸೈಂಟಿಸ್ಟ್ ಆಗ್ಬೋದು, ಒಬ್ಬ ದೊಡ್ಡ ಇಂಜಿನಿಯರ್ ಆಗ್ಬೋದು, ಒಬ್ಬ ದೊಡ್ಡ ಪ್ರೊಡಕ್ಷನ್ ಮ್ಯಾನೇಜರ್ ಆಗ್ಬೋದು. ಈ ದೇಶವನ್ನು ಕಟ್ಟಲಿಕ್ಕೆ ಅವತ್ತು ಸಾಧನೆ ಆಗುತ್ತೆ.